ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರಿಗೆ ಯಾಕೆ ಹೀಗಾಯ್ತು? ಅವ್ರ ಮೇಲೆ ಯಾರು ಗುಂಡು ಹಾರಿಸಿದ್ದು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ಯಜಮಾನ್ರು ನಿಮ್ಮ ಹತ್ರ ಮಾತಾಡೋದಕ್ಕೆ ನಿಮ್ಮ ಹಿಂದೆನೆ ಬಂದ್ರಂತೆ, ಅದಕ್ಕೆ ಕೇಳ್ದೆ. ಬ್ರೋ ಕಂಡೀಷನ್ ಹೇಗಿದೆ? ಏನು ತೊಂದರೆ ಇಲ್ಲ ತಾನೆ? ಡಾಕ್ಟರ್ ಏನಂತ ಹೇಳಿದ್ರು? ಈಗಲೇ ಏನು ಹೇಳೋದಕ್ಕಾಗಲ್ಲ ಅಂತ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ನೀವು. ಇವತ್ ಬೆಳಗ್ಗೆ ಯಜಮಾನ್ರು ಮನೆಯಿಂದ ಹೊರಡೋವಾಗ ನಿಮ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದಾಗ ನೀವು ಅವ್ರ ಮುಂದೆನೆ ಹೋಗ್ತಿದ್ರಿ ಅಂತ ಹೇಳಿದ್ರು. ಹಾಗಿದ್ಮೇಲೆ ನೀವು ಅವರು ಒಂದೇ ಜಾಗಕ್ಕೆ ಹೋಗ್ತಿದ್ರಿ ತಾನೆ? ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಹಿಂಬಾಲಿಸ್ತಿದ್ರು ಅಂತಾನೆ ಇಟ್ಕೊಳ್ಳಿ. ಹೀಗಿದ್ಮೇಲೆ ಅವ್ರಿಗೆ ಗುಂಡು ಹೊಡೆದಿದ್ದು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಓ, ಪ್ರೀತಮ್ ಅರಸನಕೋಟೆ ಅವರು ತಮ್ಮ ಅಣ್ಣಂಗೆ ಏನಾಗಿದೆ ಅಂತ ನೋಡೋದಕ್ಕೆ ಈಗ ಬಂದಿದ್ದಾರೆ. ಗ್ರೇಟ್. ಯಾಕೆ ಬಂದೆ? ನಿಮ್ಮ ಅಣ್ಣಂಗೆ ಏನಾಗಿದೆ ಅಂತ ನೋಡೋದಿಕ್ ಬಂದ್ಯಾ? ನಿಮ್ಮ ಅಣ್ಣ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಗೊತ್ತಿದ್ರು ಇಲ್ಲಿಗೆ ಬರ್ದೆ ಎಲ್ಲಿಗೆ ಹೋಗಿದ್ದೆ? ಕುಡಿಯೋದಿಕ್ ಹೋಗಿದ್ಯಾ? ಇಲ್ಲ ಯಾರ ಜೊತೆನಾದ್ರೂ ಹೊಡೆದಾಡೋದಿಕ್ ಹೋಗಿದ್ಯಾ? ಮಾತಾಡೋ ಪ್ರೀತು, ಬಾಯಿ ಬಿಡು, ನಿನ್ನೆ ಕೇಳ್ತಿರೋದು. ಪ್ಲೀಸ್ ಯಾರಾದ್ರೂ ಒಬ್ರು ಇರಿ, ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ.
ಯಜಮಾನ್ರೆ, ಎದ್ದೇಳಿ ಯಜಮಾನ್ರೆ, ನನ್ನ ನೋಡಿ ಯಜಮಾನ್ರೆ. ನಿಮಗೋಸ್ಕರ ನಾನು, ಅತ್ತೆಮ್ಮ, ಮಾವ ಎಲ್ರೂ ಕಾಯ್ತಾ ಇದ್ದೀವಿ. ಎದ್ದೇಳಿ ಯಜಮಾನ್ರೆ, ಒಂದೇ ಒಂದ್ಸಲ ಬಾರು ಅಂತ ಕರೀರಿ ಯಜಮಾನ್ರೆ. ಪಾರ್ವತಿ, ಆದಿತ್ಯನ್ಗೆ ಬೆಳಗ್ಗೆವರೆಗೂ ಎಚ್ಚರ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಿದ್ಮೇಲೆ ನೀನು ಇಲ್ಲಿ ಕೂತ್ಕೊಂಡು ನಿದ್ದೆ ಕೆಟ್ಟರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಅದೇನಾದರೂ ಆದಿತ್ಯನ್ ಗೊತ್ತಾದರೆ ಅವನು ಬೇಜಾರು ಮಾಡ್ಕೊಳ್ಳಲ್ವಾ? ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ. ಇಲ್ಲಿ ನಾನು ಕೂತಿರ್ತೀನಿ. ನನ್ನ ಗಂಡನ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ನಿದ್ದೆ ಮಾಡಲಿ ಮಾವ? ಅವ್ರಿಗೆ ಎಚ್ಚರ ಆಗುತ್ತೆ. ಅವ್ರು ಮೊದ್ಲಿನ ತರ ನನ್ನ ಹತ್ರ ಮಾತಾಡ್ತಾರೆ. ಅವರು ನನಗ್ ಮಾತು ಕೊಟ್ಟಿದಾರ ಮಾವ, ಈ ಜನ್ಮದಲ್ಲ 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿ ಅಂತ. ಅವ್ರು ಒಂದ್ಸಲ ಮಾತು ಕೊಟ್ರೆ ಹಾಗೆ ನಡ್ಕೋತಾರೆ ಮಾವ. ಒಂದಿನ ಅಲ್ಲ ಮಾವ, ಇಡೀ ಜನ್ಮ ಅವ್ರಿಗೋಸ್ಕರ ಕಾಯ್ತೀನಿ. ದೇವ, ನಮ್ಮ ಆದಿ ಆದಷ್ಟು ಬೇಗ ಹುಷಾರಾಗಿ ಬರೋ ಥರ ಹಾರೈಸಪ್ಪ, ಆಶೀರ್ವಾದ ಕೊಡಪ್ಪ. ನಮ್ಮ ಮನೆ ಬೆಳಕಾಗಿರೋ ಆದಿ ಹೊಸ ಪ್ರಭೆಯೊಂದಿಗೆ ಮನೆಗೆ ಬರೋ ಹಾಗಾಗ್ಲಿ. ಆದಿಗೆ ಪ್ರಜ್ಞೆ ಬಂತ ರಘು? ಇನ್ನೂ ಇಲ್ಲ ಅಖಿಲ, ಆದರೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದಾನೆ ಅಂತ ಹೇಳಿದ್ರು. ಹೌದಾ? ಮತ್ತೆ ಡಾಕ್ಟರ್ ಹೇಳಿದ್ರಲ್ಲ ಬೆಳಗಿನ ಹೊತ್ತಿಗೆ ಪ್ರಜ್ಞೆ ಬಂದ್ಬಿಡುತ್ತೆ ಅಂತ. ಇನ್ನು ಸ್ವಲ್ಪ ಹೊತ್ತು ಕಾದು ನೋಡೋಣ ಇರು. ಪಾರ್ವತಿಯಲ್ಲಿ ನಿನ್ನೆಯಿಂದ ಕೂತ ಜಾಗದಲ್ಲಿ ಅಲ್ಲೇ ಇದ್ದಾಳೆ. ಆ ಜಾಗ ಬಿಟ್ಟು ಕದಲ್ಲೇ ಇಲ್ಲ. ಆದಿತ್ಯನ್ಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರ್ಬೋದು ನಂಬಿಕೆಯಲ್ಲಿ ಅಲ್ಲೇ ಕೂತಿದ್ದಾಳೆ. ಎಲ್ಲ ಸರಿ ಹೋಯ್ತು. ಅವರಿಬ್ರು ಬಾಳಿನಲ್ಲಿ ವಸಂತ ಮೂಡು ಬಂತು ಅಂತ ಅನ್ಕೊಳ್ಳೋ ಹೊತ್ತಿಗೆ ಇಂಥ ದುರಂತ ನಡೆದೋಯ್ತಲ್ಲ ರಘು. ನಾವಿದಕ್ಕೆ ಏನ್ ಹೇಳೋಣ? ಆ ಹುಡುಗಿಗೆ ಹೇಗ್ ಸಮಾಧಾನ ಮಾಡೋಣ? ಆ ವಿಧಿ ಆಟ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಇವನು ಯಾವಾಗ ಬಂದ? ರಾತ್ರಿನೇ ಬಂದ. ಪ್ರೀತು, ಕಾರ್ತಿಕೇಯಪ್ಪ, ಯಾರು ನನ್ನ ಕೋಪನ ತಡೆಯಕ್ಕೆ ಬರಬೇಡಿ. ಸರಿ ಅಖಿಲ, ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಆಯ್ತು ರಘು.
ಅಲ್ಲಾರು ಹಾಸ್ಪಿಟ್ಲಲ್ಲಿರೋದು ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮಗ. ಎಲ್ಲ ನ್ಯೂಸ್ ಚಾನಲಲ್ಲೂ ಅದೇ ಬರ್ತಾ ಇರುತ್ತೆ. ನೀನು ದಾಮಿನಿ ಮುಖಾಂತರ ಏನಾದ್ರು ಸಿಗತ್ತಾ ಅಂತ ನೋಡ್ತಿದ್ಯಲ್ಲ. ಅಣ್ಣ, ಕೆಲವೊಂದು ವಿಷಯನ ನ್ಯೂಸ್ ಚಾನೆಲ್ ಕವರ್ ಮಾಡೋಕ್ಕಾಗದೇ ಇರೋದನ್ನು ನಾವು ದಾಮಿನಿ ಮೂಲಕ ತಿಳ್ಕೋಬಹುದು. ಅಣ್ಣ, ಆದಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ವಿಷಯವಾಗಿ ಡಾಕ್ಟರ್ನ ಕೇಳೋಣ ಅಂತ ಹೋಗ್ತಿದ್ದೆ. ಭಾವ, ರಾತ್ರಿ ಮನೆಗೆ ಪೊಲೀಸ್ನವರು ಸರ್ಚ್ ವಾರೆಂಟ್ ತಗೊಂಡು ಬಂದಿದ್ರು. ಸರ್ಚ್ ವಾರೆಂಟ್ ತಂದಿದ್ರಾ? ಯಾಕಂತೆ? ಅಕ್ಕನ ರೂಮ್ ಎಲ್ಲ ಸರ್ಚ್ ಮಾಡಿ ಅಕ್ಕನ ಗನ್ ತಗೊಂಡು ಹೋದ್ರು. ಗನ್ ತಗೊಂಡೋದ್ರ? ಯಾಕೆ? ನನಗೆ ಗೊತ್ತಿಲ್ಲ ಭಾವ. ರಾತ್ರಿನೇ ಈ ವಿಷಯ ಯಾಕೆ ಹೇಳಿಲ್ಲ? ಅದು ನೀವೆಲ್ಲ ಟೆನ್ಷನ್ ಆಗ್ಬಿಡ್ತೀರಾ ಅಂತ ಹೇಳಿಲ್ಲ ಭಾವ. ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು ಅಂತ ನಿನ್ಗೆ ಏನು ಗೊತ್ತಿಲ್ವಾ? ಇದು ಏನು ಪ್ರಯೋಜನ ಇಲ್ಲ ಮೋಹನ್. ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ಬರ್ತೀನಿ. ಅಲ್ವೇ, ನಾನು ಬಂದಾಗಲಾದ್ರೂ ಪೊಲೀಸರು ಬಂದಿದ್ರು ಅಂತ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅಯ್ಯೋ, ನಾನೇನ್ ಮಾಡಿದೆ ಅಂತ? ನ್ಯೂಸ್ ಚಾನಲಲ್ಲಿ ಇಲ್ಲಿರೋದು ಈ ನ್ಯೂಸು. ಯಾಕೆ ಕೈ ಹಿಡ್ಕೊಂಡಿದ್ಯಾ? ಏನಾದರೂ ಮಾತಾಡೋದಿತ್ತ? ದಯವಿಟ್ಟು ನನ್ನ ಕ್ಷಮಿಸಿ ಮಾಮ್, ನನ್ನಿಂದ ತಪ್ಪಾಗಿದೆ. ಹೇಳು ಹೇಳು, ನೀನ್ ತಪ್ಪು ಮಾಡಿದೀಯಾ? ನೀನ್ ಮಾಡಿರೋದೆಲ್ಲ ತಪ್ಪು ಅನ್ನೋದ್ರ ಅರಿವು ನಿನಗೀಗಾದ್ರೂ ಇದೆಯಲ್ಲ, ಅಷ್ಟು ಸಾಕು. ಈಗ ಮಾಡಿರೋ ತಪ್ಪು ಅರ್ಥ ಆಗೋಷ್ಟದ್ರಲ್ಲಿ ಇಲ್ಲೊಂದು ದೊಡ್ಡ ಅನಾಹುತ ಆಗೋಯ್ತು ಮಾಮ್. ಯಾವ ಅನಾಹುತದ ಬಗ್ಗೆ ಹೇಳ್ತಿದೀಯಾ? ಬ್ರೋಗೆ ಬ್ರೋಗೆ ಏನು ಏನು ಹೇಳು? ಆದಿಗೆ ಶೂಟ್ ಆಗಿರೋದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ನಿನಗೇನಾದ್ರೂ ಗೊತ್ತಾ? ಬ್ರೋಗ್ ಶೂಟ್ ಮಾಡಿದ್ದಾನೆ ಮಾಮ್. ಸರ್, ನಿಮ್ಮ ಮಗನ ಎಲ್ಲ ರಿಪೋರ್ಟ್ಸು ನೋಡಿದೆ, ಆದರೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಆಗಿ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಆ್ಯಸ್ ಪರ್ ರಿಪೋರ್ಟ್ ಇಷ್ಟೊತ್ತಿಗಾಗಲೇ ಆದಿಯವರಿಗೆ ಪ್ರಜ್ಞೆ ಬರಬೇಕಿತ್ತು, ಆದರೆ ಇನ್ನೂ ಬಂದಿಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಅವ್ರಿಗೆ ಶಾಕ್ ಆಗಿದೆ. ಶೂಟ್ ಮಾಡಿರುವಂಥ ವ್ಯಕ್ತಿನ ಅವ್ರು ನೋಡಿದ್ದಾರೆ. ಆ ಶಾಕ್ನ ಅವ್ರ ಬ್ರೈನು ತಡ್ಕೋತಿಲ್ಲ.
ಇನ್ನು 1 ಅವರ್ ಮಾತ್ರ ಟೈಮ್ ಇರೋದಷ್ಟೇ. ಅಲ್ಲಿಗೆ ಅವ್ರನ್ನ ಅಬ್ಸರ್ವೇಷನ್ ಇಡಬೇಕು ಅಂತ ಟೈಮು ಮುಗಿಯುತ್ತೆ. ಅಷ್ಟರೊಳಗೆ ಅವ್ರಿಗೆ ಪ್ರಜ್ಞೆ ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂದರೆ ಏನು ಹೇಳೋದಕ್ಕಾಗೋದಿಲ್ಲ ಸರ್. ಸಾರಿ. ಏನ್ ಹೇಳ್ತಿದ್ಯಾ? ಏನ್ ಹೇಳ್ತಿದೀಯಾ? ನಿಜ ಮಾಮ್, ನಿಜ. ಅದನ್ನ ಶೂಟ್ ಮಾಡಿದ್ದು ನೀನಾ? ನಮ್ಮ ಕಂಪನಿ ಸಿಇಒ ಪೋಸ್ಟ್ ನಿನಗೆ ಸಿಗ್ಲಿಲ್ಲ ಅಂತ ಒಡ ಹುಟ್ಟಿದ ಅಣ್ಣನ ಮೇಲೆ ಕೋಪ ಮಾಡಿಕೊಂಡು ದ್ವೇಷ ಬೆಳೆಸ್ಕೊಂಡು ನನ್ನ ಆದಿನ ಶೂಟ್ ಮಾಡಿದೆಯಲ್ಲೋ. ಇಂಥ ಕಟಕ ಮನಸ್ಸು ನಿನಗೆ ಯಾಕಾದ್ರೂ ಬಂತು? ಯಾಕೋ ಇಂಥ ನೀಚ ಕೆಲಸ ಮಾಡಿದೀಯೋ? ಖಂಡಿತ ಸಿಇಒ ಪೋಸ್ಟ್ ಮತ್ತ್ಯಾಕೆ ಅವನನ್ನ ಶೂಟ್ ಮಾಡಿದೆ? ಪಾಪಿ ಸಿಇಒ ಪೋಸ್ಟ್ ಕಾಲ್ದೆ ಹೋದ್ರೆ ಮತ್ತ್ಯಾಕೆ ಮಾಡಿದೆ? ಅಣ್ಣನ್ನೇ ಶೂಟ್ ಮಾಡ್ಬಿಟ್ಟಿಯಲ್ಲೋ. ಅವನ ಹೆಂಡತಿಗೆ ನೀನ್ ಅಷ್ಟೆಲ್ಲ ಅವಮಾನ ಮಾಡಿದ್ರು, ಅವಳ ಜೊತೆ ಕಟುವಾಗಿ ನಡ್ಕೊಂಡ್ರು. ನಿನ್ನ ಮೇಲಿನ ಪ್ರೀತಿಯಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ತಮ್ಮನ್ನ ತಿದ್ದಿ ಬುದ್ಧಿ ಹೇಳ್ತೀನಿ ಅಂತ ನಿನ್ನ ಹಿಂದೆ ಬಂದಲ್ಲೋ ಅವನು. ಅಂತ ಮಗುವಿನ ಮನಸ್ಸಿನ ಆದಿತ್ಯನ ಶೂಟ್ ಮಾಡೋದಕ್ಕೆ ನಿನಗದು ಹೇಗೋ ಮನಸ್ಸಿಗೆ ಬಂತು ಹೇಳೋ? ಇಲ್ಲ ಮಾಮ್, ನನ್ನ ನಿಜವಾಗ್ಲೂ ಬೇಕು ಅಂತ ಶೂಟ್ ಮಾಡಿದಲ್ಲ ಮಾಮ್. ಯಾರಿಗೂ ಗುರಿ ಇಟ್ಟೆ. ಅದು ನೋಡಿದ್ರೆ